ಪ್ರಿಯರಾದವರೇ, ಇಂದು ಒಂದು ವಿಶೇಷವಾದ ದಿನ. ಯಾವ ವಿಶೇಷವಾದ ದಿನ? ಗರಿಗಳ ಹಬ್ಬ ಎಂಬುದಾಗಿ ಕರೆಯುತ್ತಾರಲ್ಲ. ಅದೇನು ಗರಿಗಳ ಹಬ್ಬ ಎಂಬುದಾಗಿ ಕೇಳುತ್ತೀರಾ? ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಜಡಿಯಲ್ಪಡುವುದಕ್ಕೆ ಹಿಂದಿನ ಭಾನುವಾರ ಯೇಸು ಯೆರೂಸಲೇಂ ಪಟ್ಟಣಕ್ಕೆ ಬರುತ್ತಿದ್ದಾನೆ. ಗಲಿಲಾಯದ ಭಾಗದಿಂದ ಯೆರೂಸಲೇಂ ಪಟ್ಟಣಕ್ಕೆ ಬರುತ್ತಾ ಇದ್ದಾನೆ. ಬರುವಾಗ ಅದು ಹಬ್ಬದ ದಿನಗಳು. ಯೆರೂಸಲೇಮಿನಲ್ಲೇ ದೇವಾಲಯ ಇರುವುದು. ಲೋಕದೆಲ್ಲೆಡೆಯಿಂದ ಯೆಹೂದ್ಯರು ಅಲ್ಲಿಗೆ ಕೂಡಿ ಬಂದಿರುವರು. ಯೇಸುವಿನ ಬಗ್ಗೆ ಬಹಳ ಕೇಳಿರುತ್ತಾರೆ. ಈ ರೀತಿ ದೇವರೇ ಮನುಷ್ಯನಾಗಿ ಬಂದಿದ್ದಾರಂತೆ. ಕೆಲವರು ಪ್ರವಾದಿ ಎಂದು ಹೇಳುತ್ತಾರೆ. ಆತನು ಬಲವಾದ ಅದ್ಭುತ ಮಹತ್ಕಾರ್ಯಗಳನ್ನೆಲ್ಲ ಮಾಡುತ್ತಾನೆ ಎಂಬುದಾಗಿ ಕೇಳಿದಾಗ ಆತನನ್ನು ನೋಡಲು ಆಸಕ್ತಿಯಿಂದಿದ್ದರು. ರೋಮನ್ನರು ಆ ದಿನಗಳಲ್ಲಿ ಅವರ ಮೇಲೆ ಆಳ್ವಿಕೆ ಮಾಡುತ್ತಾ ಇದ್ದರು. ಈ ರೋಮನ್ನರನ್ನು ಹೊರಡಿಸಿ ನಮಗೊಂದು ಬಿಡುಗಡೆ ಬೇಕು, ಒಂದು ಸ್ವತಂತ್ರ ಬೇಕು ಎಂಬುದಾಗಿ ತವಕದಿಂದ ಇದ್ದಂತ ಒಂದು ಸಮಯ. ಈಗ ಯೇಸು ಕ್ರಿಸ್ತನು ಒಂದು ಕೋವೇರು ಕತ್ತೆಯ ಮೇಲೆ ಹತ್ತಿ ಬವನಿಯಾಗಿ ಬರುತ್ತಿದ್ದಾನೆ. ಆಗ ಎಲ್ಲರೂ ಗರಿಗಳನ್ನು ಹಿಡಿದುಕೊಂಡು ಹೋಸನ್ನ, ನೋಡಿರಿ, ಯೋಹಾನ 12:13 ವಾಕ್ಯದಲ್ಲಿ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸುತ್ತಾ ಇದ್ದಾರೆ. ನೋಡಿರಿ, ಇಸ್ರಾಯೇಲಿನ ರಾಜ ಯೇಸುವನ್ನು ಅವರು ಸ್ವೀಕರಿಸಿಕೊಂಡರು. ಹೋಸನ್ನ ಎಂಬುದಾಗಿ ಆರ್ಭಟಿಸುತ್ತಾ ಇದ್ದಾರೆ. ನನಗೆ ಪ್ರಿಯರಾದವರೇ, ನೀವು ಇದನ್ನು ಚೆನ್ನಾಗಿ ಗಮನಿಸಿ. ಹೇರಾಳವಾದ ಜನರು ಕೂಡಿ ಬಂದು ಯೇಸುವನ್ನು ಸ್ತುತಿಸಿ ಆರ್ಭಟಿಸುತ್ತಾ ಇದ್ದಾರೆ. ಯೇಸುವನ್ನು ಆಹ್ವಾನ ಮಾಡುತ್ತಾರೆ. ಯಾಕೆಂದ್ರೆ ಆತನು ಕತ್ತೆಯ ಮೇಲೆ ಬರುತ್ತಿದ್ದಾನೆ. ಅದಕ್ಕೆ ಹೆಸರು ಕೋವೇರು ಕತ್ತೆ, ಸಾಧಾರಣವಾದಂತ ಕತ್ತೆ ಅಲ್ಲ. ಕೋ ಅಂದರೆ ರಾಜನು ಹತ್ತಿ ಬರುವಂತ ಕತ್ತೆ. ಆ ದಿನಗಳಲ್ಲಿ ರಾಜರು ಯುದ್ಧಕ್ಕೆ ಹೋದರೆ ಹೋಗುವಾಗ ಅವರು ಕುದುರೆಯಲ್ಲಿ ಹೋಗುವರು. ಯುದ್ಧದಲ್ಲಿ ಜಯ ಹೊಂದಿ ಹಿಂತಿರುಗಿ ಬರುವಾಗ ಪಟ್ಟಣದ ಬಾಗಿಲಿನಲ್ಲಿ ಈ ಕೋವೇರು ಕತ್ತೆಯ ಮೇಲೆ ಅವರನ್ನು ಹತ್ತಿಸುವರು. ಅಂದರೆ ರಾಜನು ಜಯ ಹೊಂದಿ ಬಂದಿದ್ದಾನೆ ಎಂಬುದಕ್ಕೆ ಗುರುತಾಗಿ ಕೋವೇರು ಕತ್ತೆಯ ಮೇಲೆ ಹತ್ತಿಸಿ ಮೆರವಣಿಗೆ ಮಾಡಿಕೊಂಡು ಕರೆತರುವರು. ಹಾಡುಗಳನ್ನು ಹಾಡಿಕೊಂಡು ಸ್ತುತಿಸುವರು. ಈಗ ಯೇಸು ಆ ರೀತಿ ಕೋವೇರು ಕತ್ತೆಯ ಮೇಲೆ ಬರುವುದರಿಂದ ಇಸ್ರೇಲಿನ ರಾಜನು ಎಂಬುದಾಗಿ ನಂಬಿದರು. ಈತನು ಆ ರೋಮನ್ನರ ಆಳ್ವಿಕೆಯ ಕಾಲದಲ್ಲಿ ನಮ್ಮನ್ನು ಬಿಡಿಸಿ ಸ್ವತಂತ್ರವನ್ನು ಉಂಟು ಮಾಡುತ್ತಾರೆ ಎಂಬುದಾಗಿ ನಂಬಿದರು. ಹಾಗೆ ಅವರು ಆರ್ಭಟಿಸಿ ಸ್ತುತಿಸಿ ಹಾಡುತ್ತಿದ್ದಾರೆ. ಹೋಸನ್ನ ಅಂದರೆ ದೇವರೇ ನಮ್ಮನ್ನು ರಕ್ಷಿಸಿ ಎಂಬಂತ ಒಂದು ಅರ್ಥವೂ ಕೂಡ ಇದೆ. ಆ ರೀತಿಯಾಗಿ ಹಾಡಿದರು. ಆ ರೀತಿ ಸಂತೋಷವಾಗಿ ಆತನನ್ನು ಆಹ್ವಾನಿಸಿದರು. ಆದರೆ ಯೇಸು ರೋಮನ್ನರನ್ನು ಹೊರಡಿಸಿ ಸ್ವತಂತ್ರವನ್ನು ಉಂಟು ಮಾಡಿಕೊಟ್ಟರ? ಇಲ್ಲ. ಅವರು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರು. ಯೇಸು ರಾಜನೇ, ಇಡೀ ಲೋಕಕ್ಕೂ ರಾಜನು ಆತನೇ. ಆದರೆ ಆತನು ಬಂದಂತ ಉದ್ದೇಶ ಒಂದು ನಿರ್ದಿಷ್ಟ ದೇಶವನ್ನು ಕೆಲ ಮನುಷ್ಯರಿಂದ ಬಿಡುಗಡೆ ಮಾಡಿ ಸ್ವತಂತ್ರಗೊಳಿಸುವುದಕ್ಕಾಗಿ ಅಲ್ಲ, ಇಡೀ ಮನುಷ್ಯ ಕುಲವನ್ನೇ ಸೈತಾನನ ಕೈಯಿಂದ ಬಿಡುಗಡೆ ಮಾಡಿ ಸ್ವತಂತ್ರವನ್ನು ಉಂಟು ಮಾಡಲು. ಪಾಪ, ಶಾಪ, ವ್ಯಾಧಿ, ಭಯ ಎಂಬಂತ ದಾಸತ್ವದಲ್ಲಿ ಇಟ್ಟಿರುವಂತ ದುಷ್ಟ ಸೈತಾನನ್ನು ಜಯಿಸಿ ಅವನ ಕ್ರಿಯೆಗಳನ್ನು ಲಯ ಮಾಡಿ ಇಡೀ ಮನುಷ್ಯ ಕುಲಕ್ಕೆ ಬಿಡುಗಡೆಯನ್ನು ಉಂಟು ಮಾಡಲೆಂದೇ ಯೇಸು ಬಂದನು. ಅದಕ್ಕೆ ಆತನು ಶಿಲುಬೆಯಲ್ಲಿ ಸಾಯುವುದಕ್ಕೆ ಸಂತೋಷವಾಗಿ ಬಂದನು. ಶಿಲುಬೆಯಲ್ಲಿ ಸಾಯುವುದಕ್ಕೆ ಒಪ್ಪಿಸಿಕೊಟ್ಟಾಗ ಪಾಪಗಳು, ಶಾಪಗಳು, ವ್ಯಾಧಿಗಳು ಎಲ್ಲವನ್ನೂ ಕೂಡ ಹೊತ್ತು ಸೈತಾನನ ಕ್ರಿಯೆಗಳನ್ನು ಲಯ ಮಾಡಿದನು. ಆದ್ದರಿಂದಲೇ ಇಂದು ಇಡೀ ಲೋಕದಲ್ಲಿಯೇ ಕೋಟಿ ಕೋಟಿ ಜನರು ರಕ್ಷಣೆಯನ್ನು ಹೊಂದಿ ಆತನ ಮೂಲಕ ಸಮಾಧಾನ ಹೊಂದಿ ಯೇಸು ರಾಜನೊಟ್ಟಿಗೆ ಸಂತೋಷವಾಗಿ ಬಾಳುತ್ತಾ ಇದ್ದಾರೆ. ಆದ್ದರಿಂದ ಈ ದಿನದಲ್ಲಿ ಆ ರಾಜನಾಗಿರುವಂತ ಯೇಸುವನ್ನು ನಿಮ್ಮ ಹೃದಯದಲ್ಲಿ ರಾಜನಾಗಿ ಸ್ವೀಕರಿಸಿದ್ದೀರಾ? ನಿಮ್ಮ ಹೃದಯದ ಸಿಂಹಾಸನದಲ್ಲಿ ಆತನನ್ನು ರಾಜನನ್ನಾಗಿ ಕೂರಿಸಿದ್ದೀರಾ? ಆತನನ್ನು ಹೃದಯದಲ್ಲಿ ಸ್ವೀಕರಿಸಿಕೊಂಡು ಆತ ನಿಮಗೆ ರಾಜನಾಗಿ ಇದ್ದರೆ ನಿಮಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ಆತನೇ ಕಾರ್ಯಗಳನ್ನು ನೋಡಿಕೊಳ್ಳುವನು. ಸೈತಾನನು ಕೂಡ ನಿಮ್ಮ ಹತ್ತಿರ ಬರುವುದಿಲ್ಲ. ನಿಮ್ಮನ್ನು ನೋಡಿದರೆ ಭಯಪಡುವನು. ಯಾಕೆಂದರೆ ನಿಮ್ಮ ಬಿಡುಗಡೆಗಾಗಿ ಶಿಲುಬೆಯಲ್ಲಿ ಸತ್ತು ಜಯ ಹೊಂದಿದಂತ ರಾಜನು ಆತನು. ಆದ್ದರಿಂದ ಯೇಸುವೆ, ನನ್ನನ್ನು ರಕ್ಷಿಸು, ನಮ್ಮನ್ನು ರಕ್ಷಿಸು. ನನ್ನ ಜೀವಿತದಲ್ಲಿ ನೀವು ಬನ್ನಿರಿ, ನನ್ನ ಹೃದಯದ ಸಿಂಹಾಸನದಲ್ಲಿ ರಾಜನಾಗಿ ಕೂತುಕೊಳ್ಳಿ ಎಂದು ನೀವು ಕರೆಯಿರಿ. ನಿಮ್ಮ ಜೀವಿತವೇ ಅದ್ಭುತವಾಗಿ ಬದಲಾಗುವುದು. ಭಯಗಳು ನೀಗುವುದು, ಹೋರಾಟಗಳು ನೀಗುವುದು, ದೊಡ್ಡ ಮೇಲುಗಳನ್ನು ಕಾಣುವಿರಿ. ಹೇಳುವಿರಾ, ಯೇಸುವೆ, ನೀವು ರಾಜನಾಗಿ ಬಂದು ನನ್ನ ಹೃದಯದ ಸಿಂಹಾಸನದಲ್ಲಿ ಆಸನಾರೂಢನಾಗಿ ನೀವು ನನಗೆ ಬಿಡುಗಡೆ ಕೊಡುವಂತ ದೇವರು, ಜಯ ಕೊಡುವಂತ ದೇವರು, ಪರಿಪೂರ್ಣವಾದ ಸ್ವತಂತ್ರವನ್ನು ಉಂಟು ಮಾಡುವ ದೇವರು, ಸಕಲ ವಿಧವಾದ ದಾಸತ್ವದಿಂದ ಬಿಡುಗಡೆಯನ್ನು ಉಂಟು ಮಾಡಿ ಸಂತೋಷಪಡಿಸುವ ದೇವರು, ನೀವು ನನ್ನ ಹೃದಯದ ಸಿಂಹಾಸನದಲ್ಲಿ ರಾಜನಾಗಿ ಕೂತುಕೊಂಡು ನನ್ನನ್ನು ಆಳ್ವಿಕೆ ಮಾಡಿ ನಡೆಸಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.